ಸಂಜೆ, ಸವಿ ಸವಿ ನೆನಪು ಸಾವಿರ ನೆನಪು. ಅಕ್ಕ, ನೀವು ಸರಗೂರಿನಲ್ಲಿದ್ದಾಗ ಕಾಲೇಜಿನ ದಿನಗಳಲ್ಲಿ ನಾಟಕ ಆಡಿ ಜನರ ಮೆಚ್ಚುಗೆ ಪಾತ್ರ ಆಗ್ತಾಯಿದ್ರಿ ಮತ್ತು ಚಪ್ಪಟ್ಲೆಯನ್ನು ಗಿಟ್ಟಿಸ್ತಾ ಇದ್ರಿ. ಅದು ಇವಾಗಲೂ ಸದಾ ನೆನಪಿನಲ್ಲಿದೆ. ನೀವು ಸಕಲ ಕಲಾವಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ನೀವು ಸುಮಾರು ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ಗಳಿಸಿದ್ದೀರಿ. ಮುಖ್ಯವಾಗಿ ನೀವು ಶಿಸ್ತಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರಿ. ಅದಕ್ಕೆ ಉದಾಹರಣೆ ಅಂದರೆ, ನಾನೇ ದೇಶ ಸೇವೆಗೆ ದೇಶದ ಸಿಪಾಯಿ, ಶಿಸ್ತಿನ ಸಿಪಾಯಿಯಾಗಿ ಸೇವೆ ಮಾಡಿ ಬಂದಿದ್ದೇನೆ. ಇವಾಗ ನಮ್ಮ ಮಕ್ಕಳಿಗೆ ಮತ್ತು ಇತರರಿಗೆ ಶಿಸ್ತಿನ ಬಗ್ಗೆ ಆವಾಗವಾಗೆ ಪಾಠ ಮಾಡ್ತಾ ಇರ್ತೀನಿ. ನಾವು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ನಾವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಮ್ಮ ಕ್ಷೇತ್ರಗಳಲ್ಲಿ ಸಂತೋಷವಾಗಿ ನಮ್ಮ ಸಂಸಾರದಲ್ಲಿ ಮಕ್ಕಳೊಂದಿಗೆ ಒಟ್ಟಿಗಿದ್ದೀವಿ. ಮುಂದೆ ನಾವು ಯಾವುದೇ ಕಾರ್ಯ ಬಂದ್ರೂ ನಾವು ಒಟ್ಟಿಗೆ ಇರ್ತೀವಿ. ಇದಕ್ಕೆ ನೀವೇ ಕಾರಣಕರ್ತರು ಅಂದರೆ ತಪ್ಪಾಗಲಾರದು. ಮುಖ್ಯವಾಗಿ ಈ ಶುಭ ಸಂದರ್ಭದಲ್ಲಿ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತು 75ನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆಯೇ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಮೈನಾವೈನಿ ಎಂದರೆ ಉತ್ಸಾಹದ ಮತ್ತೊಂದು ಹೆಸರು. ಅವರು ಮಕ್ಕಳೊಂದಿಗೆ ಯಾವಾಗಲೂ ಮಗುವಾಗಿ ದೊಡ್ಡವರೊಂದಿಗೆ ಪ್ರೌಢತೆಯಿಂದ ನಡೆದುಕೊಳ್ತಾರೆ. ಮತ್ತು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ನಮಗೂ ಸಹಕರಿಸ್ತಾರೆ. ಯೋಚನೆ ಮಾಡಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಮತ್ತು ಎಲ್ಲ ಕ್ರೀಡೆಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅದನ್ನು ನೋಡಿ ನಮಗೂ ಖುಷಿಯಾಗುತ್ತೆ. ನಾವು ಅದರಲ್ಲಿ ಭಾಗವಹಿಸಬೇಕು ಅಂತ ನಾನು ಆ ಥರ ಇವಾಗ ಕಲ್ತ್ಕೊಂಡಿದ್ದೀನಿ. ಮತ್ತು ಅವ್ರಿಗೆ ದೇವರು ಯಾವಾಗಲೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.